ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಸರ್ವಲೋಕದ ರಕ್ಷಕನಾದ ಅಲ್ಲಾಹನ ನಾಮವನ್ನು ಸ್ಮರಿಸುತ್ತಾ ಈ ವಿಡಿಯೋವನ್ನು ಪ್ರಾರಂಭಿಸುತ್ತೇನೆ. 2025ರ ಜೂನ್ 12ರಂದು ಗುಜರಾತ್ನ ಅಹಮದಾಬಾದ್ನಲ್ಲಿ ಸಂಭವಿಸಿದ ವಿಮಾನ ದುರಂತವು ದೇಶವನ್ನೇ, ವಿಶೇಷವಾಗಿ ನಮ್ಮ ಹೃದಯಗಳನ್ನು ಆಘಾತಕ್ಕೀಡು ಮಾಡಿದ ದುರಂತವಾಗಿದೆ. ಏರ್ ಇಂಡಿಯಾದ A171 ವಿಮಾನವು ಲಂಡನ್ಗೆ ತೆರಳಲು ಹೊರಟ ಕೆಲವೇ ಕ್ಷಣಗಳಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ವಿಮಾನ ನಿಲ್ದಾಣದ ಸಮೀಪದ ಮೇಘಾನಿ ನಗರ ಎಂಬ ಜನವಾಸ ಪ್ರದೇಶದಲ್ಲಿ ಕುಸಿದು ಬಿದ್ದಿತು. 230 ಪ್ರಯಾಣಿಕರು ಮತ್ತು 12 ಸಿಬ್ಬಂದಿಗಳು ಸೇರಿದಂತೆ ಒಟ್ಟು 242 ಜನರು ಈ ವಿಮಾನದಲ್ಲಿದ್ದರು. ಈ ದಾರುಣ ಅಪಘಾತದಲ್ಲಿ ಹಲವರು ತಮ್ಮ ಪ್ರಾಣವನ್ನು ಕಳೆದುಕೊಂಡರು. ಆದರೆ ಅಲ್ಲಾಹನ ಅದ್ಭುತ ಕಾರುಣ್ಯದಿಂದ 38 ವರ್ಷದ ವಿಶ್ವಾಸ್ ಕುಮಾರ್ ರಮೇಶ್ ಎಂಬಾತ ಸಣ್ಣ ಗಾಯಗಳೊಂದಿಗೆ ಈ ದುರಂತದಿಂದ ಪಾರಾಗಿದ್ದಾನೆ. ಈ ಘಟನೆಯು ಜೀವನ ಮತ್ತು ಮರಣವು ಕೇವಲ ಅಲ್ಲಾಹನ ಕೈಯಲ್ಲಿರುವುದನ್ನು ನಮಗೆ ನೆನಪಿಸುತ್ತದೆ. ಪವಿತ್ರ ಕುರ್ಆನ್ನ ಸೂರತುಲ್ ಆಲು ಇಮ್ರಾನ್ನಲ್ಲಿ ಅಲ್ಲಾಹ ಹೇಳುತ್ತಾನೆ, ಅಲ್ಲಾಹನ ಅನುಮತಿಯಿಲ್ಲದೆ ಯಾರೂ ಮರಣಿಸುವುದಿಲ್ಲ, ಅದು ನಿಶ್ಚಿತವಾದ ಸಮಯದಲ್ಲಿರುತ್ತದೆ. ಈ ದುರಂತದಲ್ಲಿ 241 ಜನರಿಗೆ ಅಲ್ಲಾಹ ಮರಣವನ್ನು ನಿರ್ಧರಿಸಿದ್ದಾನೆ. ಆದರೆ ವಿಶ್ವಾಸ್ ಕುಮಾರ್ ರಮೇಶ್ಗೆ ಅಲ್ಲಾಹ ಜೀವನವನ್ನು ನೀಡಿದ್ದಾನೆ. ಇದು ನಮಗೆ ಕಲಿಸುವುದು, ಎಷ್ಟೇ ದೊಡ್ಡ ಅಪಘಾತವಾದರೂ ಅಲ್ಲಾಹನ ತೀರ್ಮಾನವಿಲ್ಲದೆ ಒಂದು ಜೀವವೂ ನಾಶವಾಗದು ಎಂಬುದನ್ನು. ಅಲ್ಲಾಹನ ಕಾರುಣ್ಯ ಮತ್ತು ಶಕ್ತಿಯು ಅಪಾರವಾದದ್ದು. ವಿಮಾನ ಅಪಘಾತದ ಕಾರಣಗಳನ್ನು ಪರಿಶೀಲಿಸಿದಾಗ ವಿಮಾನದ ತಾಂತ್ರಿಕ ದೋಷಗಳು ಪ್ರಮುಖ ಚರ್ಚಾ ವಿಷಯವಾಗಿವೆ. ವಾಯುಯಾನ ತಜ್ಞ ಜೇಕಬ್ ಕೆ. ಫಿಲಿಪ್ ಅವರ ಪ್ರಕಾರ ವಿಮಾನ ಟೇಕ್ ಆಫ್ ಆಗುವಾಗ ಫ್ಲಾಪ್ಗಳು ಸರಿಯಾಗಿ ಕಾರ್ಯನಿರ್ವಹಿಸಲಿಲ್ಲ. ಇದು ವಿಮಾನದ ಲಿಫ್ಟ್ ಕಡಿಮೆಯಾಗಲು ಕಾರಣವಾಯಿತು ಮತ್ತು ಸ್ಟಾಲ್ ಎಂಬ ಸ್ಥಿತಿಗೆ ಕಾರಣವಾಯಿತು. ಈ ಮೊದಲು ವಿಮಾನಗಳ ತಾಂತ್ರಿಕ ದೋಷಗಳ ಬಗ್ಗೆ ಯೂಟ್ಯೂಬ್ ವಿಡಿಯೋಗಳ ಮೂಲಕ ಚರ್ಚೆಗಳು ನಡೆದಿದ್ದವು, ವಿಶೇಷವಾಗಿ ಬೋಯಿಂಗ್ 787 ಡ್ರೀಮ್ ಲೈನರ್ನ ಸುರಕ್ಷತಾ ಸಮಸ್ಯೆಗಳ ಬಗ್ಗೆ. ಈ ಅಪಘಾತದಲ್ಲಿ ಟೇಕ್ ಆಫ್ ಆದ 30 ಸೆಕೆಂಡ್ಗಳ ಒಳಗೆ ಪೈಲಟ್ ಮೇಡೇ ಎಂಬ ಎಚ್ಚರಿಕೆಯನ್ನು ನೀಡಿದ್ದ, ಆದರೆ ಏರ್ ಟ್ರಾಫಿಕ್ ಕಂಟ್ರೋಲ್ನೊಂದಿಗಿನ ಸಂಪರ್ಕ ಕಡಿತಗೊಂಡಿತು. ಇಸ್ಲಾಮಿಕ ದೃಷ್ಟಿಕೋನದಿಂದ ಈ ದುರಂತವು ಅಲ್ಲಾಹನ ಪರೀಕ್ಷೆಗಳ ಬಗ್ಗೆ ನಮಗೆ ನೆನಪಿಸುತ್ತದೆ. ಸೂರತುಲ್ ಬಖರಾದಲ್ಲಿ ಅಲ್ಲಾಹ ಹೇಳುತ್ತಾನೆ, ನಿಮ್ಮನ್ನು ಭಯ, ಹಸಿವು, ಧನನಷ್ಟ, ಜೀವನಾಶ, ಕೃಷಿ ಫಸಲಿನ ನಷ್ಟದಿಂದ ನಾವು ಪರೀಕ್ಷಿಸುತ್ತೇವೆ. ಈ ದುರಂತದಲ್ಲಿ ಜೀವನ ಕಳೆದುಕೊಂಡವರಿಗೆ ಅಲ್ಲಾಹ ಸ್ವರ್ಗವನ್ನು ನೀಡಲಿ ಎಂದು ನಾವು ಪ್ರಾರ್ಥಿಸಬೇಕು. ಅವರ ಕುಟುಂಬಗಳಿಗೆ ತಾಳ್ಮೆ ಮತ್ತು ಶಕ್ತಿಯನ್ನು ನೀಡಲು ನಾವು ದುವಾ ಮಾಡಬೇಕು. ವಿಶ್ವಾಸ್ ಕುಮಾರ್ ರಮೇಶ್ನ ರಕ್ಷಣೆಯು ಅಲ್ಲಾಹನ ಅದ್ಭುತವಾಗಿದೆ. ಇದು ನಮಗೆ ಕಲಿಸುವುದು, ಜೀವನದಲ್ಲಿ ಏನೇ ಆಗಲಿ ಅಲ್ಲಾಹನ ಮೇಲೆ ಭರವಸೆ ಇಡಬೇಕು ಎಂಬುದನ್ನು. ಹದೀಸ್ನಲ್ಲಿ ಹೇಳಲಾಗಿದೆ, ನಿನ್ನ ಹೃದಯವನ್ನು ಅಲ್ಲಾಹನಲ್ಲಿ ದೃಢವಾಗಿರಿಸು, ಆಗ ಅವನೇ ನಿನಗೆ ಸಾಕಾಗುವನು. ಇಬ್ನು ಮಾಜಾ. ಈ ದುರಂತವು ಜೀವನದ ಕ್ಷಣಿಕತೆಯನ್ನು ನಮಗೆ ನೆನಪಿಸುತ್ತದೆ. ನಾವು ಯಾವಾಗಲೂ ಅಲ್ಲಾಹನ ಬಳಿ ಪಶ್ಚಾತ್ತಾಪ ಮಾಡಬೇಕು, ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಮತ್ತು ಮರಣಕ್ಕೆ ಸಿದ್ಧರಾಗಿರಬೇಕು. ಕೊನೆಯದಾಗಿ ಈ ದುರಂತದಲ್ಲಿ ಜೀವನ ಕಳೆದುಕೊಂಡವರಿಗಾಗಿ ಪ್ರಾರ್ಥಿಸೋಣ. ಓ ಅಲ್ಲಾಹ, ಅವರಿಗೆ ನಿನ್ನ ಕರುಣೆಯನ್ನು ನೀಡಿ ಅವರನ್ನು ಸ್ವರ್ಗಕ್ಕೆ ಪ್ರವೇಶಿಸುವಂತೆ ಮಾಡು. ಆಮೀನ್. ಈಗ ಮರಣದ ಬಗ್ಗೆ ನೋಡುವುದಾದರೆ, ಈ ಲೋಕದಲ್ಲಿ ಅಲ್ಲಾಹ ತನ್ನ ಸರ್ವ ಸೃಷ್ಟಿಗಳಿಗೂ ಕಡ್ಡಾಯವಾಗಿ ನಿಗದಿಪಡಿಸಿದ ಒಂದು ವಿಷಯವೆಂದರೆ ಮರಣ. ಎಲ್ಲಿ, ಹೇಗೆ, ಯಾವಾಗ ಸಂಭವಿಸುತ್ತದೆ ಎಂಬುದನ್ನು ಯಾರಿಗೂ ಊಹಿಸಲು ಸಾಧ್ಯವಿಲ್ಲದ ಮಹಾವಿದ್ಯಮಾನವೇ ಮರಣ. ಸರ್ವ ಸೃಷ್ಟಿಗಳು ಮರಣವನ್ನು ಅನುಭವಿಸುವುದು ಎಂಬ ಕುರಾನ್ನ ಆಯತ್ನು ನಾವು ಚಿಂತನೆ ಮಾಡಬೇಕಾಗಿದೆ. ಅದೇ ರೀತಿ ಪವಿತ್ರ ಕುರಾನ್ನಲ್ಲಿ ಹೇಳಿರುವ ಮತ್ತೊಂದು ವಿಷಯವೆಂದರೆ, ಯಾವ ಶರೀರವು ತಾನು ಎಲ್ಲಿ ಮರಣಿಸುವುದು ಎಂಬುದನ್ನು ತಿಳಿಯಲು ಸಾಧ್ಯವಿಲ್ಲ ಎಂಬುದು. ಹೌದು, ಈ ಲೋಕದ ಚಿಕ್ಕ ಜೀವನದಿಂದ ನಾವು ಗರ್ವಪಡಬಾರದು. ಓ ಮನುಷ್ಯರೇ, ಆಶೆಗಳು ಮತ್ತು ನಿರೀಕ್ಷೆಗಳೊಂದಿಗೆ ಮುಂದಿನ ಬೆಳಗನ್ನು ಕಾಯುತ್ತಿರುವ ಮನುಷ್ಯರ ಬಳಿಗೆ ಆಹ್ವಾನಿಸದ ಅತಿಥಿಯಾಗಿ ಮರಣದ ದೂತನು ಪ್ರವೇಶಿಸುತ್ತಾನೆ. ಇದು ಸಂಪೂರ್ಣ ತಾರ್ಕಿಕತೆಯೊಂದಿಗೆ ಎಲ್ಲವನ್ನೂ ಯೋಜಿಸುವ ಅಲ್ಲಾಹನ ನಿಯತಿಯಾಗಿದೆ.
ಯಾರೂ ತಪ್ಪಿಸಿಕೊಳ್ಳಲಾಗದ ತೀರ್ಮಾನ. ಹುಟ್ಟಿದವನು ಒಂದು ದಿನ ಮರಣಿಸುವನು. ನಮ್ಮ ಜನನದಲ್ಲಿ, ನಮ್ಮ ಮರಣದಲ್ಲಿ, ಎಲ್ಲದರಲ್ಲೂ ಅಲ್ಲಾಹನಿಗೆ ಸಂಪೂರ್ಣ ತಾರ್ಕಿಕತೆ, ತೀರ್ಮಾನಗಳು ಮತ್ತು ಯೋಜನೆಗಳಿವೆ. ಆದ್ದರಿಂದ ಅಲ್ಲಾಹನ ಪರೀಕ್ಷೆಗಳಲ್ಲಿ ದುರ್ಬಲರಾಗಬೇಡಿ. ಅಲ್ಲಾಹ ನಮ್ಮನ್ನು ಆಕಸ್ಮಿಕ ಮರಣಗಳಿಂದ ರಕ್ಷಿಸಲಿ. ಆಮೀನ್.